ಹ್ಞೂ ನೀರು ಎಲ್ಲ ತಂದೆ ಒಳಗೆಲ್ಲ ತುಂಬೇವು. ಇದೊಂದು ಕೊಡ್ಪನ ತುಂಬಿಟ್ರೆ ಸಾಕು. ಹೌದು, ಚಿಕ್ಕಮ್ಮರಿಗೆ ಫೋನ್ ಮಾಡ್ತಾನೆ ನಾನು ಮಾಡೇ ಇಲ್ಲ. ಇವರು ನಿನ್ನೆ ಸಾಯಂಕಾಲ ಕರೆನ್ಸಿ ಹಾಕ್ಸಿದ್ರು, ನನಗೂ ಆಮೇಲೆ ನೆನಪಾಗಲಿಲ್ಲ ಕೆಲಸ ಮಾಡ್ಕೊಂತ. ನೋಡಂತೇಳಿ ಫೋನೆಲ್ಲ ಮಾಡೋಣ ಪಾಪ, ಮಾಡೇ ಇಲ್ಲ. ರಿಂಗ್ ಆಗಾಕತ್ತೈತಿ, ಯಾಕೆ ಎತ್ತಾಕತ್ತಿಲ್ಲ ಪಾಪ. ಏನ್ರಿ ಕೆಲಸ ಏನೋ ಮಾಡಕತ್ತಾರೆ, ನಾವು ಒಬ್ಬರ ಅದಾರ. ಹಲೋ ಹಲೋ, ಇದು ಒಂದು ಸ್ಪೀಕರ್ ಹಾಕ್ಲಿಲ್ಲ ಅಂದ್ರೆ ಕೇಳ್ಸಂಗೆ ಇಲ್ಲ. ಸ್ಪೀಕರ್ ಹಾಕ್ತಂತೇಳಿ. ಹಲೋ, ಏನಮ್ಮ ಆರಾಮದೀಯಾ? ಯಾಕೆ ಕರೆಕ್ಟಾಗಿ ಕೇಳ್ಸಕತ್ತಿಲ್ಲ? ಇಲ್ಲಿ ಚಿಕ್ಕಮ್ಮ, ಇದು ಏನೋ ಸ್ವಲ್ಪ ಮೊಬೈಲ್ ಏನೋ ಪ್ರಾಬ್ಲಮ್ ಐತಿ, ಅದಕ್ಕೆ ಸ್ಪೀಕರ್ ಹಾಕಿದ್ರೆ ಅಷ್ಟೇ ಕೇಳಿಸ್ತೈತಿ. ಈಗ ಕೇಳಿಸ್ತತ್ರ ಕರೆಕ್ಟಾಗಿ, ಈಗ ಸ್ಪೀಕರ್ ಹಾಕಿದೆ. ಹ್ಞೂನವ್ವ, ಕರೆಕ್ಟಾಗಿ ಕೇಳಿಸ್ತೈತೆ ನೋಡಿ ಈಗ. ಏನವ್ವ ಆರಾಮದೀಯಾ? ಟಿಫನ್ ಆತಾ? ಹ್ಞೂ ಚಿಕ್ಕಮ್ಮ, ನಾನು ಆರಾಮದೆ ನೋಡಿರಿ. ನೀವು ಆರಾಮದ್ದೀರ? ಏನು ಮಾಡಾಕತ್ತೀರಿ? ನಿಮ್ಮದು ಟಿಫನ್ ಆತಾ? ಹ್ಞೂನವ್ವ, ಉಪ್ಪಿಟ್ಟು ಮಾಡಿದ್ದೆ. ಈಗ ಅವ್ರು ಯಾರೋ ಸ್ವಲ್ಪ ಒಂದು 2-3 ಆಳು ಬಂದಿದ್ರ, ಅವ್ರಿಗಂದು ಮತ್ತು ಉಪ್ಪಿಟ್ಟು ನಮಗಂದ ಮಾಡ್ಕೊಂಡಿದ್ದೆ. ಅವ್ರು ಬರೋದು ನನಗೆ ಗೊತ್ತಿದ್ದಿಲ್ಲ. ಮತ್ತು ಈಗ ಅವ್ರು ಬಂದ್ರಲ್ಲ, ಹಂಗೆ ಸ್ವಲ್ಪ ಅವಲಕ್ಕಿ ಇದ್ವಲ್ಲ, ಒಗ್ಗರಣೆ ಮಾಡಿ ಅವಲಕ್ಕಿ ಕಲಿಸ್ಕೊಟ್ಟೆ ನೋಡಿ. ಹೌದೇನು ಚಿಕ್ಕಮ್ಮ? ಅಂದ್ರೆ ಏನೋ ಕೆಲಸ ಮಾಡಾಕ್ತಿದ್ರೇನ? ಆಮೇಲೆ ಮಾಡಲಿನ್ರಿ ಫೋನು? ಅಯ್ಯ ಇಲ್ಲಿ ತಗೊಳಮ್ಮ, ಮಾತಾಡಿ. ಏನಕತಿ ಕೆಲಸ ಏನು ಇದ್ದದ್ದ? ಏನಕತಿ ಮಾತಾಡು. ಇವನು ಎಲ್ಲಗೇನವ ನಮ್ಮ ತಮ್ಮ? ಇಲ್ಲ, ಅವ್ರಿಗೂ ಒಂದು ಕೆಲಸ ಸಿಕ್ಕತ್ತೆ ಚಿಕ್ಕಮ್ಮ. ನಾನು ಅಂದರೆ ನಿಮಗೆ ಫೋನ್ ಮಾಡಿಲ್ಲಲ್ಲ, ಹೇಳೋಕ್ಕಾಗಿಲ್ಲ. ಇಲ್ಲೇ ಯಾವುದೇ ಕಿರಾಣಿ ಅಂಗಡಿ ಐತಂತಲ್ಲ, ನಿಮಗೆ ಗೊತ್ತೈತೆ ಏನಪ್ಪ? ನನಗೆ ಗೊತ್ತಿಲ್ಲ. ಮೇನ್ ರೋಡ್ ಹತ್ರ ಯಾವುದೊಂದು ಕಿರಾಣಿ ಅಂಗಡಿ ಐತಂತೆ, ಅಲ್ಲಿ ಕೆಲಸ ಸಿಕ್ಕತ್ತೆ ಅಂದ್ರೆ. ಈಗ ಒಂದು 3-4 ದಿನ ಆಯ್ತು ನೋಡ್ರಿ ಹೋಗಕತ್ತೆ ಅಲ್ಲಿ. ಈಗೂ ಹೋಗಕತ್ತಾರ, ಸ್ನಾನ ಮಾಡಕತ್ತಾರ ನೋಡ್ರಿ. ಹೌದೇನವ? ಚಲೋ ಆತ್ ಬಿಡವ. ಏನು ಮಾಡ್ಬೇಕವ, ಎಲ್ಲ ಚೆನ್ನಾಗಿದ್ದಿದ್ರ ಪಾಪ. ನೀನು ಅಲ್ಲಿ ಗಂಡ ಮನೆಯಾಗ ಅತ್ತಿ ಜೊತೆಗೆ ಆರಾಮಿರ್ಬೋದಾಗಿತ್ತು. ಆದರೆ ಏನು ಮಾಡ್ಬೇಕು, ನಮ್ಮ ಅವ್ಗೆ ಬುದ್ಧಿ ಇಲ್ಲ ಬಿಡ. ಏನು ಮಾಡ್ಬೇಕು, ಆ ಸೊಸಿ ಎಷ್ಟು ಕರೆಕ್ಟಾಗಿ ಊಟನ ಮಾಡೋಂಗಿಲ್ಲ ಬಿಡ. ರೊಟ್ಟಿ ಮಾಡೋಂಗಿಲ್ಲಂತೆ, ಏನಿಲ್ಲಂತೆ, ಮನೆಗೆ ಒಂದು ಕೆಲಸ ಮಾಡೋಂಗಿಲ್ಲಂತೆ. ಏನು ನಮ್ಮವನ ಏನು ಬೆಳಗ್ಗೆ 7 ಗಂಟೆ ಆದರೆ ಇದ್ರಾಗಿಲ್ಲಂತೆ. ಇನ್ನು ನಮ್ಮವನ ಎದ್ದು ಕಸ ಹೊಡೆದು ನೀರು ಹಾಕೋದು ಎಲ್ಲದ ಅವನ ಮಾಡ್ತಾಳೆ. ನಮ್ಮವ್ವ ನಿನ್ನೊಬ್ಬಕಿನ ಕ್ಷಮಿಸಿ ಏನು ಆಗೋದಾಗೈತೆ ಅಂತ ಮನೆಗೆ ಸೇರ್ಕೊಂಡ್ರೆ ಪಾಪ ನೀನಾದರೂ ಚೆನ್ನಾಗಿ ನೋಡ್ಕೊಂತಿ. ಇದೆಲ್ಲ ಈಗ ಅವ್ರಿಗೆಲ್ಲ ವಯಸ್ಸಾಗೈತಿ, ಎಷ್ಟಂತ ಅಂದು ಅವರ ಮಾಡ್ಬೇಕು ಹೇಳು. ಈಕಿನ ಇನ್ನೊಬ್ಬಕಿ ನಮ್ಮ ಹೃದಯಶ್ರೀ ಏನಂತಿ ಚೆನ್ನಾಗಿ ಏನು ಇದು ಮಾಡೋಂಗಿಲ್ಲ ಬಿಡ. ಇಲ್ಲಿ ಬಂದಾಗ ಏನಾರು ಒಂದು ಮಾತಾಡೋಕ್ಕಳ. ನನಗೂ ಭಾಳ ಬೇಜಾರಾಗಿತ್ತು ನೋಡ ಮೊನ್ನೆ. ಲಕ್ಷ್ಮಿ, ನನ್ನ ಬಟ್ಟೆ ಎಲ್ಲಿಟ್ಟಿಯಾ? ಅಲ್ಲೇ ಟೇಬಲ್ ಮ್ಯಾಗಿಟ್ಟ ನೋಡ್ರಿ. ಶರ್ಟು ಪ್ಯಾಂಟು ಎಲ್ಲ ಅಲ್ಲೇ ಇಟ್ಟ ನೋಡ್ರಿ. ಅದೋ ಬಿಡು ಇಲ್ಲೇ. ಮತ್ತೇನು ಚಿಕ್ಕಮ್ಮ? ಏನಿಲ್ಲ ನೋಡವ, ಎಲ್ಲ ನೀವು ಹೇಳ್ಬೇಕು. ನಮ್ಮ ತಮ್ಮ ಆವಾಗ ಫೋನ್ ಮಾಡ್ತಿದ್ದ ನೋಡುವ. ಈಗ ಹೆಂಡತಿ ಬರೋತ್ತಿಗೆ ಅಕ್ಕನ ಮರ್ತ್ಬಿಟ್ಟಾನ. ಒಂದು ಫೋನ್ ಮಾಡೋಂಗಿಲ್ಲ, ಏನಿಲ್ಲ. ಹೆಂಡತಿ ಬಂದಮೇಲೆ ಯಾಕೆ ಬೇಕಪ್ಪ ಅಕ್ಕ ತಂಗಿಯರೆಲ್ಲ, ಹೌದಿಲ್ಲ? ಅಯ್ಯೋ ಚಿಕ್ಕಮ್ಮ, ಹಂಗೇನಿಲ್ಲ ಪಾಪ. ಇವರು ಭಾಳ ಕೆಲಸ ಬೆಳಗ್ಗೆನ ಎಷ್ಟು 8:30-9 ಗಂಟೆ ಹೋಗ್ಬಿಡ್ತಾರೆ. ಮತ್ತು ಮಧ್ಯಾಹ್ನ ಊಟಕ್ಕೂ ಬರೋಂಗಿಲ್ಲ. ಒಂದ್ಸರಿ ಡಬ್ಬಿ ತಗೊಂಡು ಹೋಗಿರ್ತಾರೆ. ಸಾಯಂಕಾಲ ಬರೋತ್ತಿಗೆ 8:30-9 ಗಂಟೆ ಆಗಿಬಿಡ್ತೈತೆ. ಊಟ ಮಾಡಿ ಭಾಳ ಸುಸ್ತಾಗಿರ್ತದೆ. ಮತ್ತು ಮಧ್ಯಾಹ್ನ ಮಕ್ಕಳಂಗಿಲ್ಲಲ್ಲ, ಅದಕ್ಕೆ ರಾತ್ರಿ ಸುಸ್ತಾಗಿ ಮಕ್ಕೊಂಬಿಡ್ತಾರೆ. ಮತ್ತು ಬೆಳಗ್ಗೆ ಎದ್ದೇಳೋತ್ತಿಗೆ ಮತ್ತೆ ಹೋಗ್ಬಿಡ್ತಾರಲ್ಲ, ಅದಕ್ಕೆ ಪಾಪ ಅವ್ರಿಗೆ ಟೈಮೇ ಸಿಗಕತ್ತಿಲ್ಲ. ಈಗ ಸ್ವಲ್ಪ ಎಲ್ಲ ರೂಢಿ ಆಗ್ಬೇಕಲ್ರಿ. ಏನು ಮಾಡಕತ್ತೀರಿ ಮೇಡಮ್? ಯಾರ ಜೊತೆ ಮಾತಾಡಕತ್ತೀರಲ್ಲ? ನಾನು ಇನ್ಯಾರ ಜೊತೆ ಮಾತಾಡಲಿ? ನನಗೆ ಫೋನ್ ಯಾರು ಮಾಡ್ತಾರೆ? ಅಪ್ಪ ಅಮ್ಮನೂ ಮಾಡೋಂಗಿಲ್ಲ, ಯಾರೂ ಮಾಡೋಂಗಿಲ್ಲ. ನಿಮ್ಮ ಅಕ್ಕ ಅವ್ರನ್ನ ಫೋನ್ ಮಾಡಿದ್ದಿಲ್ಲ, ಮೊನ್ನೆ ಕರೆನ್ಸಿ ಖಾಲಿಯಾಗಿತ್ತಲ್ಲ, ಅದಕ್ಕೆ ನಿನ್ನೆ ಕರೆನ್ಸಿ ಹಾಕಿದ್ರಲ್ಲ ಸಾಯಂಕಾಲ, ನೆನಪಾಗಲಿಲ್ಲ ಸಾಯಂಕಾಲ ಮಾಡೋದು. ಅದಕ್ಕೆ ಈಗ ಮಾಡಿದ್ದೆ. ಅವರ ಮಾತಾಡ್ಕತ್ತಾರೆ ನೋಡಿರಿ. ಏನು ಬಾರಿ ಬಿಡಪ್ಪ, ಹೆಂಡತಿ ಬಂದಮೇಲೆ ಅಕ್ಕ ತಂಗಿ ಯಾರೂ ಬೇಡೇನು, ಎಲ್ಲ ಮರ್ತು ಬಿಡ್ತೀರಿ ಬಿಡಪ್ಪ ನೀವು. ಎಲ್ಲ ಮದುವೆಗೆ ಮುಂಚೆನೇ ಅಕ್ಕ ತಂಗಿ ಅಂತಂದು ಮಾತಾಡೋದು. ಅಕ್ಕ ಹಂಗೇನಿಲ್ಲ ಬಿಡ. ನಾನು ಇದು ಕಿರಾಣಿ ಅಂಗಡಿ, ನನಗೂ ಗೊತ್ತಿಲ್ಲ ಅಕ್ಕ. ಅವ್ರು ಯಾರೇನಪ್ಪ, ಯಾರ್ದೋ ಅವ್ರ ಹೆಸರು, ಅವ್ರಪ್ಪರ ಹೆಸರು ಏನೋ ಅಂತ ನೋಡು, ಗಂಗಾಧರಯ್ಯ ಅಂತಂದು ಏನೋ ಅಂದ್ರೆ ಅವ್ರ ಮಗಂದಂತಪ್ಪ ಅಂಗಡಿ. ಅಂದ್ರೆ ಅವ್ರೇನು ಅಂಗಡಿ ಇಟ್ಟಿದ್ದಿಲ್ಲ, ಇತ್ತೀಚೆಗೆ ಅಂಗಡಿ ಮಾಡ್ಯಾರಂತೆ. ನನಗೆ ಎಲ್ಲಿ ಗೊತ್ತಾಕತಿ, ನಾನು ಫಸ್ಟಿಗೆಲ್ಲ ಇವರಾಗಿ ಇದ್ದಿದ್ದಿಲ್ಲಲ್ಲ, ಈಗೀಗ ಬಂದಾನೆ, ನನಗೂ ಅಷ್ಟು ಗೊತ್ತಿಲ್ಲ. ಅವ್ರ ಅಂಗಡಿಗೆ ಕೆಲ್ಸಕ್ಕೆ ಹೊಂಟೇನಾಗ, ಕಿರಾಣಿ ಅಂಗಡಿಗೆ. ಪಾಪ ಭಾಳ ಒಳ್ಳೆ ಮಂದಿ ಅಕ್ಕ ಅವರು. ಯಾರ ಗಂಗಾಧರಯ್ಯ ಅಂತಂದನ? ಏನಪ್ಪ ನನಗೂ ಅಷ್ಟು ಗೊತ್ತಿಲ್ಲ. ಅಪ್ಪಗ ಮೋಸ್ಟ್ಲಿ ಅಪ್ಪನ ಫ್ರೆಂಡು ಯಾರನ್ನ ಇದ್ರೆ ಗೊತ್ತಾಗುತ್ತೆ. ಅವ್ನು ಕೇಳಿದ್ರೆ ಗೊತ್ತಾಕತ್ತೆ ನೋಡು. ಯಾಕೆ ಕೆಲಸಕ್ಕೇನು ಹೋಗಿಲ್ಲೇನು? ಇಲ್ಲಕ್ಕ, ಈಗ ಹೋಗ್ಬೇಕು ನೋಡುವ. ಈಕಿ ಗಂಡುಗ ಟಿಫನ್ ಮಾಡಿ ರೆಡಿ ಮಾಡಿ ಕಳ್ಸಬಿಟ್ಟು ಇಲ್ಲಿ ನಿಮ್ಮ ಜೊತೆ ಮಾತಾಡ್ಕೊಂತ ಕುಂತಾಳ. ನೀನಾದ್ರೂ ಹೇಳಕ್ಕೆ ಬರಂಗಿಲ್ಲ ಏನವ? ಅಯ್ಯ ಬಾರಿ ಬಿಡ. ಏನವ 24 ಗಂಟೆ ನನ್ನ ಜೊತೆ ಮಾತಾಡ್ಕೊಂತಿರ್ತಾಳ ನಂಗೆ ಮಾಡ್ತೀಯಲ್ಲ. ಏನೋ 2-3 ದಿನ ಆಗೈತಿ ಫೋನ್ ಮಾಡಿಲ್ಲ ಅಂದು ಹಚ್ಚಾಳ. ಭಾರಿ ಅದು ಬಿಡಪ್ಪ ನಿಂದು. ಹಂಗೇನಿಲ್ಲ ಬಿಡಕ್ಕ, ನಾನು ಹಂಗೆ ತಮಾಷೆ ಮಾಡಿದ್ದೆ. ಬಾರಕ್ಕ ಮನೆಗೆ ಬಂದು ಹೋಗು ಒಂದ್ಸರಿ. ಎಲ್ಲಿ ಬರೋಕತ್ ಬಿಡಪ್ಪ. ಇವು ಆಕಳು ಎಮ್ಮೆ, ಆಮೇಲೆ ಇಲ್ಲಿ ಯಾರು ಕೆಲಸದವ್ರು ಯಾರೂ ಇಲ್ಲ, ನಾನು ಆಮೇಲೆ ನಿಮ್ಮ ಮಾವ ಅಷ್ಟೇ ಇರೋದು. ಬರೋಕ್ಕಾಗಲ್ಲ. ನಿನ್ನೆ ಕರ್ಕೊಂಡು ಬಂದುಬಿಡು. ಒಂದು ಸರಿನೂ ಬಂದಿರಲ್ಲ ಪಾಪ. ಆಕಿನ ಹೊಲ ನೋಡ್ದಂಗೆ ಆಕತಿ. ಕರ್ಕೊಂಬಾ ಒಂದು ಸರಿ. ಕರ್ಕೊಂಬರ್ಬೋದು, ಆದ್ರೆ ಸುಮ್ಮನೆ ಅತ್ತಿಗೆಮ್ಮನ ಬಗ್ಗೆ ನಿಮಗೆ ಗೊತ್ತಲ್ಲ. ಮತ್ತೀಗ ಅವಾಗ ನಾವು ಬಂದಿರೋದೇನಾರ ಅವಾಗ ಹೇಳಿದ್ರೆ ಸುಮ್ಮನೆ ಮತ್ತಿನ್ನೂ ಸೆಟ್ ಮಾಡ್ಕೊಂತಾರೆ, ಯಾಕೆ ಅಲ್ಲಿಗೆ ಬಂದಾರ ಹಂಗೆ ಅಂತಂದು. ಅದಕ್ಕೆ ಯಾಕೆ ಬೇಕಾ ನಾನು ಈಗಿನ ಕರ್ಕೊಂಬರಕ್ಕೆ ಹೋಗಿಲ್ಲ ಅಲ್ಲಿಗೆ.
ಅತ್ತಿಯಮ್ಮ ಗೊತ್ತಾಗಿಲ್ಲ ಅಂದ್ರೆ ಹಂಗೆ ಇದು ಮಾಡ್ಬೋದು. ಆದ್ರೆ ಅತ್ತಿಯಮ್ಮ ಯಾಕೆ ಹಂಗೆ ಮಾಡ್ತಾರಪ್ಪ ಗೊತ್ತಿಲ್ಲ. ಒಟ್ಟು ಎಲ್ಲರ ನಡುವೆ ಜಗಳ ಹಚ್ಚಕ್ಕೆ ಕಾಯ್ತಿರ್ತಾರೆ. ಈಗ ನಾನು ಬಂದು ಸುಮ್ಮನೆ ಯಾಕೆ ಬೇಕು, ಸುಮ್ಮನೆ ನಿಮಗೂ ತೊಂದರೆ ಆಗತ್ತೆ ನಾನು ಅಲ್ಲಿಗೆ ಬಂದ್ರೆ. ಅದಕ್ಕೆ ಇರ್ಲಿ ತಗೋರಿ, ಏನಾಗಲ್ಲ. ಸ್ವಲ್ಪ ದಿನ ಎಲ್ಲ ಸಿಟ್ಟೆಲ್ಲ ಕಮ್ಮಿ ಆಗಲಿ, ಆಮೇಲೆ ಬರ್ತಾವಂತೆ. ಅದೇನೋ ಸರಿ ಬಿಡಪ್ಪ. ಮನೆ ಬರೋದು ಬಿಡ, ಏನೋ ನಿನಗೆ ಗೊತ್ತಲ್ಲ ಮನೆ ಹಂಗೆ ಏನೋ ಹಂಗೆ ಸ್ವಲ್ಪ ಏನೋ ಮಾತಾಡ್ಕೊಂತ ಹೋದ್ಲು. ನನಗಂತೂ ಇಲ್ಲಿ ಇರೋಕೆ ಬೇಜಾರು ಬಿಡ, ಯಾಕ್ರಪ್ಪ ಅಂದ್ರೆ ನಂಗೆ ಆಗ್ಬಿಡ್ತೈತಿ. ಆದರೆ ಏನು ಮಾಡೋಕ್ಕೂ ಬೇರೆ ವಿಧಿ ಇಲ್ಲಲ್ಲ, ಅದಕ್ಕೆ ಅದ ನೋಡು. ಯಾವಾಗತ್ತ ನಮ್ಮ ಮನೆ ರೆಡಿಯಾಗಿ ಯಾವಾಗ ನಮ್ಮ ಊರಿಗೆ ನಾನು ಹೋಗ್ತಾನೆ ನಂಗೆ ಆಗ್ಬಿಡ್ತೈತೆ ನೋಡಪ್ಪ. ಅಕ್ಕ, ನಾನು ಮತ್ತೆ ನೀನು ಕಾಲ್ ಮಾಡ್ತಾನೆ ಅಂತಡಿ. ಯಾಕಂದ್ರೆ ನನ್ನ ಟೈಮ್ ಆಯ್ತು, ಈಗ ಬೇಗ ಹೋಗ್ಬೇಕು ಟಿಫನ್ ಮಾಡಿ. ಯಾಕೆ ರಶ್ ಭಾಳ ಇರ್ತೈತೆ ಬೆಳಿಗ್ಗೆನ. ಅದಕ್ಕೆ ಬೇಕಾದ್ರೆ ಸಾಯಂಕಾಲ ಬಂದು ಫೋನ್ ಮಾಡ್ತಾನೆ ಅಂತ ಮತ್ತೆ. ಹಾಂ ಸರಿ ತಗೊಳಪ್ಪ, ಹೋಗು. ಬಾರ ಲಕ್ಷ್ಮಿ, ಟಿಫನ್ನ ಕೊಡು ಬಾ ನನಗೆ. ಹಾಂ ಬಂದೆ ನೋಡ್ರಿ ಚಿಕ್ಕಮ್ಮ. ನಮ್ಮ ಮತ್ತೆ ಸಾಯಂಕಾಲ ಫೋನ್ ಮಾಡ್ತಾನೆ ತಗೋರಿ. ಸರಿ ಅವ್ವ, ಹೆಂಗ ಗಂಡ ಎಂತಿ ಖುಷಿಯಾಗಿರ್ರಿ. ಹ್ಞೂ ಚಿಕ್ಕಮ್ಮ. ಯಪ್ಪ, ಒಳಗೆ ಎಷ್ಟು ಶಿಕೆ ಐತಿ. ಇಲ್ಲ ಸತ್ತಣ್ಣಗೈತಿಲ್ಲ ಕುಂದ್ರ. ಎಕ್ಸಾಮ್ ಹತ್ರ ಬಂದು ಓದ್ಕೋಬೇಕು. ಓದ್ಕೊಳಕ್ಕೆ ಮನ್ಸು ಸರಿ ಯಾಕೆ ಒಂಥರ ಬೇಜಾರು. ರಮ್ಯಾ ರಮ್ಯಾ, ಏ ಪೂಜೆ ಇಲ್ಲೇ ಅದನ್ನು ಬಾರೆ ಈ ಕಡೆ. ಏನು ಯಾಕೆ ಇಲ್ಲಿ ಕುತ್ಕೊಂಡ್ಬಿಟ್ಟು ಹೋಗ್ಬೇಕೆ? ಅಯ್ಯೋ ಏನಿಲ್ಲ ಬಿಡ, ಎಕ್ಸಾಮು ಒಂದು ಥರ ಬಂದ್ವಲ್ಲ, ಇಷ್ಟ ಮಟ್ಟ ಓದ್ಕೊಂಡೆ. ಯಾಕೆ ನಿಂತು ಬಂದಂಗೆ ಆದ್ವಾ, ಯಾಕೆ ಸ್ವಲ್ಪ ಗಾಳಿ ಕುತ್ಕೊಂಡ್ರತ್ತ ನಂಗೆ ಬಂದೆ ನೋಡು. ಕರೆಂಟು ಹೋಗ್ಬಿಡ್ತಾ. ಈ ಬೇಸಿಗೆ ಕಾಲ ಬಂದ್ರೆ ಇದು ಒಂದು ಕರೆಂಟು ನೆಟ್ಟಿಗೆ ಇರೋಂಗಿಲ್ಲ, ಗಾಳಿ ಇರೋಂಗಿಲ್ಲ, ಏನೇನು ಒಳಗೆ ಇದ್ದಿದ್ದು ಸತ್ತ ಹಂಗಾಗ್ಬಿಡ್ತದೆ ನೋಡುವಂಥ ಶೆಕಿಗೆ. ಬಾರ ಹಂಗೆ ನಿಂತ್ಕೊಂಡು ಎಲ್ಲ ಕುತ್ಕೋ ಬಾ. ನಿಂದು ಮುಗಿತಾ ಎಲ್ಲ ಓದ್ಕೊಳ್ಳೋದು? ಇಲ್ಲೋಗ, ನಾನು ಸ್ಟಾರ್ಟ ಮಾಡಿ ನೋಡು. ಇನ್ನೊಂದು ವಾರ ಐತೆ ಎಕ್ಸಾಮು. ನಾನು ನೋಡಿದ್ರೆ ಬುಕ್ಕ ಇಟ್ಕೊಂಡಲ್ಲ, ಯಾವಾಗೇನೋ ಹಿಡ್ಕೊತಾನೆ, ಯಾವಾಗ ಗೊತ್ತಾ ನನಗೆ ಗೊತ್ತಿಲ್ಲ. ಹೌದು, ನಿನಗೊಂದು ವಿಷಯ ಹೇಳ್ಬೇಕಾಗಿತ್ತ, ನೀನು ಬಂದಲ್ಲ, ಆಮೇಲೆ ಫೋನ್ ಮಾಡಿಲ್ಲಲ್ಲ, ನಿನಗೆ ಹೇಳೋದು ನೆನಪಾಗಿಲ್ಲ ನೋಡ. ಹೌದಾ, ಏನು? ಅದು ಮೊನ್ನೆ ಆಯ್ತಲ್ಲ, ನಮ್ಮಮ್ಮಿ ಹಾಲು ತಗೊಂಬೋಗು ಅಂತ ಕಳಿಸಿದ್ರೆ ಹಾಲು ತೊಗೊಳಕ್ಕೆ ಹೋಗಿದ್ದೀವ. ಅಲ್ಲಿ ಒಮ್ಮಟ್ಟಿಗೆ ಎಮ್ಮೆ ಆಕಳು ಎಲ್ಲ ಓಡಿ ಬಂದುಬಿಟ್ಟು, ನಾನು ಅಂದರೆ ಸ್ವಲ್ಪ ಆ ಕಡೆ ಹುಡ್ಕೊಂತ ಬರಾಕತ್ತಿದ್ದೆ. ಯಾರೋ ಒಬ್ಬ ಹುಡುಗ ಹಿಂದಿಂದ ಬಂದು ಹಿಂಗೆ ಡಿಕ್ಕಿ ಹೊಡೆದ, ಇನ್ನೇನು ಬಿದ್ದು ಬಿಡ್ತಿದ್ದೆ ಹಿಡ್ಕೊಂಡ ಕೈನ. ಏನು ಲವ್ಗೆ ಸ್ಟಾರ್ಟ್ ಆತ ಹೆಂಗೆ ಮತ್ತೆ? ಅವ್ನು ನಿನ್ನ ಹಿಡ್ಕೊಂಡ ಬೀಳೋದ್ರಿಂದ ನೀನು ಅವ್ನು ಲವ್ನ ಬಿದ್ದೆ ಏನು ಮತ್ತೆ? ಅಥೋ ಇನ್ನ ಏನು ಲವ್ವ ಏನೋ ಹೋಗುತ್ತಾ ಹೇಳಮಟ್ಟ ಕೇಳಿ ಯವ್ವ ತಾಯಿ ಫುಲ್ಲು. ಹೇಳವ. ನಾನು ಕೈ ಹಿಡ್ಕೊಂಡಿದ್ನಲ್ಲ, ಅದಕ್ಕೆ ಹಂಗೆ ಸಿಟ್ನಾಗ ಅಂದೇವ. ನೀವೇನು ಬರೀ ಇದಕ್ಕೆ ಹಿಂಗೆ ಮಾಡ್ತೀರಿ, ಬೇಕಂತ ಡಿಕ್ಕಿ ಹೊಡೆದಿರಿ, ನೀವು ಹುಡುಗರೆಲ್ಲ ಹಿಂಗಂತ ಅಂದೇವ. ಅಷ್ಟಕ್ಕೂ ಹಿಡ್ಕೊಂಡು ಕೈ ಬಿಟ್ಬಿಡ್ಬೇಕು. ಯಪ್ಪ ನೆಲಕ್ಕೆ ಎಂತ ಬಿದ್ದು ಗೊತ್ತಾ, ಕಾಲ ಹುಡುಕ್ಬಿಡ್ತು ನಂದು. ಮತ್ತು ಹೌದಲ್ಲ ಪಾಪ ಬೆಳೆ ಹುಡುಗಿನ ಹಿಡ್ಕೊಂಡ್ರ ಅಂತಂದ್ರೆ ನೀನು ಯಾಕೆ ಆ ಹುಡುಗ ಹಂಗೆ ಬೈಬೇಕು? ಹೋಗ್ಲಿ ಬೈಯೋದ, ಥ್ಯಾಂಕ್ಸ್ ಹೇಳ್ಬೇಕಾಗಿತ್ತು. ಹಂಗೆ ನೋಡಿದ್ರೆ ನಾನು ಹೋಗ್ಲಿ ಥ್ಯಾಂಕ್ಸ್ ಹೇಳೋದು ಬೇಡ, ಸುಮ್ಮನೆ ಹೇಳ್ಬೇಕಾಗಿತ್ತು. ಮತ್ತು ಬೈದಾನೆ ಅಂತಂತೀಯಲ್ಲೇ ಏನಂದ ಮತ್ತೆ? ಅವ್ನು ತಿರುಗಿ ಬೈದಿರ್ಬೇಕಲ್ಲ. ಇಲ್ಲವ, ಅವನೇನು ಬೈತ ನನಗೆ? ಏನು ಬೈತಲ್ಲ. ನಾನು ಹಂಗನತ್ತಿಗೆ ಆಗ ಕೈ ಜಾರಿ ಹಂಗೆ ಕೈ ಬಿಟ್ಟು ಅನಿಸ್ತೈತಿ. ಏನಾರ ಮಾತಾಡಿದ್ರೆ ಎಲ್ಲಿ ನೋಡೋಕೆ ಮೊದಲ ಜೋರಿದ್ದಂಗೆ ಅದಾಳ ಅಂತಂದು ಎದ್ಕೊಂಬಿಟ್ಟ ಅನಿಸ್ತೈತಿ ನಾನು ನೋಡಿ. ಅದಕ್ಕೆ ಏನೋ ಒಂದು ಮಾತು ಬಿಟ್ಟಕ್ಕಂದಿಲ್ಲ, ಏನೂ ಅಂದಿಲ್ಲ. ಅವ್ರು ಸುಮ್ಮನೆ ಹಿಂತಿರುಗಿ ನೋಡ್ಲಾರ್ದು ಹೋಗೇ ಬಿಟ್ಟು ಗೊತ್ತೇನ? ಹೌದಾ, ನನಗೆ ಯಾಕೆ ನಂಬಕ್ಕಾಗತ್ತಿಲ್ಲ ಅಲ್ಲಿದ್ನ. ನಾನು ಯಾಕೆ ಸುಳ್ಳು ಹೇಳಿ? ಇಲ್ಲಲೇ ನಿಜವಾಗ್ಲು ಅವ್ನು ಏನೋ ನಾನು ಅಷ್ಟು ಬೈದ್ನಲ್ಲ, ಏನೋ ಬೈದು ಗೊತ್ತಾ. ನಾನು ಅಷ್ಟು ಬೈದ್ರು ಏನೂ ಅಂದಿಲ್ಲ ಅವನು. ಇವಾಗ ಸುಮ್ಮನೆ ಹೋಗೇ ಬಿಟ್ಟ, ಒಂದು ಮಾತು ತಿಳಿಸ್ಬೇಲಿಲ್ಲ ನನಗೆ. ಆಮೇಲೆ ಏನಾದ್ರು ಗೊತ್ತಾ, ಕಾಲೇಜ್ ಹೆಂಗಿದ್ರು ರಜೆ ಆಯ್ತು ಬಿಡು, ಅಕೌಂಟು ನೋಟ್ಸ್ ಭಾಳ ಇಂಪಾರ್ಟೆಂಟ್ ಅಂತ ನೋಡು, ಎಕ್ಸಾಮಿಗೆ ಬರ್ತಾವಂದ್ರಲ್ಲ ಅವನು. ಆದರೆ ನಾನು ಅವಾಗ ಕಾಲೇಜಿಗೆ ಬಂದಲ್ಲ, ಅದು ಮಾಡಿಸಿದಾಗ ಲೆಕ್ಕ ಮಾಡಿಸಿದ್ರಲ್ಲ, ಅದು ಮಾಡಿಸಿದಾಗ ಇಸ್ಕೊಂಡ್ರೆ ಆಗ್ತಡಿ ಅಂತಂದು ಸುಪ್ರೀತನ ಮನೆಗೆ ಹೋದ್ರಾತಂತಂದು ಈಕಿಗೆ ಫ್ರೀಯಾಗಿ ಬರೋಕೆ ಹೇಳಿದೆ, ಒಬ್ಬಾಕೇನು ಹೋಗೋದಂತಂದು. ಅವನು ಬರ್ತಾನಂದಿದ್ಲು. ಅಕ್ಕಿ ತಾಯಿ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಅಂಗಡಿ ಇತ್ತಲ್ಲೇ, ನಮ್ಮ ಊರಿಂದ ಹಿಂಗೆ ಕಾಲೇಜಿಗೆ ಹೋಗ್ರ ಬಸ್ ನಿಲ್ಸಲ್ಲ, ಅಲ್ಲಿ ಎಷ್ಟೊತ್ತು ನಿಂತೆ ಕಾದು ಸಾಕಾಗ್ಬಿಡ್ತು, ಬರಲೇ ಇಲ್ಲ. ಏನು ಮಾಡಿದೆ ಮತ್ತೆ? ವಾಪಸ್ ಬಂದೇನು ಮನೆಗೆ? ಅಯ್ಯೋ ಇಲ್ಲ, ಅಷ್ಟ್ರಾಗ ಮತ್ತು ಅವನ ಬಂದುಬಿಡ್ಬೇಕ. ನಾನು ಬೀಸಿದ್ದ ಅಂತಂದು ಹೇಳ್ತೇನಲ್ಲ, ಅವನ ಬಂದ್ಬಿಡ್ಬೇಕ. ನನಗೆ ನೋಡಿದ್ರೆ ಅವ್ನ ಮಕ್ಕ ಸಿಟ್ಟು ಬಂದುಬಿಡ್ತೈತಿ. ನಾನು ಬೀಸಿದ್ಕ ಹೊಡೆ ಮಟ್ಟ ಸಮಾಧಾನ ಇಲ್ಲ. ನನಗೆ ನೋಡಿದ್ರೆ ಮತ್ತು ಬಂದು ಅವ್ನ ಪಾಡಿಗೆ ಅವ್ನ ಅಂಗಡಿ ಹತ್ರ ಕೂತ್ಕೊಂಡ. ಆಮೇಲೆ ನಾನು ಅಲ್ಲಿಂದ ಹೋದ್ರಂತ ಅಂದ್ಕೊಂಡೆ. ಅಷ್ಟಕ್ಕೂ ನಾನು ಯಾಕೆ ಅವನಿಗೆ ಎದುರ್ಕೊಂಡು ಹೋಗ್ಲಿ ಅಂತಂದು ಅಂಗಡಿಯಾಗ ಏನಾರ ತಗೊಂಡ್ರ ಅಂತಂದು ಒಂದು 2 kg ತಗೊಂಡೆ. ಅವನ ಅಂಗಡಿ ಅವ್ನು ಪುಣ್ಯಾತ್ಮ 5 ರೂಪಾಯಿ ವಾಪಸ್ ಕೊಡ್ಬೇಕಿಲ್ಲ. ಅವನೇನೋ ಟೀ ಕುಡಿದಿದ್ದಂತೆ, ಅವ್ನಿಗೆ 5 ರೂಪಾಯಿ ಕೊಡ್ಬೇಕಾಗಿದ್ದಂತೆ. ಇಬ್ಬರು ಹೆಂಗೆ ಅಡ್ಜಸ್ಟ್ ಮಾಡ್ಕ್ಯಾರಮ್ಮ, ಒಂದೇ ಊರಲ್ಲ ಅಂತ. ನನಗೆ ಅರ್ಜೆಂಟ್ ಕೆಲಸ ಐತೆ ಅಂದು ಹೋಗೇ ಬಿಡ್ಬೇಕು. ಅವನು ಏನು ಮಾಡ್ಬೇಕು ಮತ್ತೆ? ಅದಕ್ಕೆ ಮತ್ತೆ ತಂದುಕೊಡ್ರಿ ಚೇಂಜ್ ಅಂತಂದೆ. ನಾನು ಸುಮ್ಮನಿರಲಿಲ್ಲ, ನನಗೆ ಸಿಟ್ಟಿತ್ತಲ್ಲ, ಅದಕ್ಕೆ ಜೋರು ಮಾಡಿ ಹೇಳಿದೆ. ನಾನು ಇಲ್ಲೇ ಇರ್ತೇನೆ, ನನಗೆಲ್ಲ ಅದು ಗೊತ್ತಿಲ್ಲ, ನೀವು ಎಲ್ಲರೂ ಹೋಗಿ ಚೇಂಜ್ ತಂದುಕೊಟ್ಟು ಹೋಗ್ರಿ ಅಂತಂದೆ. ಪಾಪ ಎಲ್ಲೋಗಿದ್ದೆ, ನಾನು ಎಲ್ಲಿಗೆ ಹೋಗಿಲ್ಲವ, ನಾನು ಅಲ್ಲಿ ನಿಂತ್ಕೊಂಡಿದ್ದೆ. ಮತ್ತು ಹೋಗಿ ಚೇಂಜ್ ಮಾಡಿಸ್ಕೊಂಡು ಬಂದು ನನಗೆ ಚೇಂಜ್ ಕೊಟ್ಟು ಅವ್ನು ಓದ್ ಗೊತ್ತಾ. ಅವಾಗಾದ್ರೆ ಏನೇನು ಮಾತಾಡಲಿಲ್ಲ, ಒಂದು ಮಾತು ಬಿಟ್ಟಕ್ಕಂದು ನೋಡು. ಹೌದೇನು? ಬೇರೆ ಆಯ್ತು ಬಿಡ ನಿನಗೂ. ಮತ್ತೆ ನಾನಂದ್ರೆ ನಂಗೆ ಸುಮ್ಮನೆ ಅನ್ಕೊಂಡೆ ನೀನು. ಲೇ, ನನಗೂ ಯಾಕೆ ಭಾಳ ಬೇಜಾರಾಗಿತ್ತು. ಅದಕ್ಕೆ ಏನಾರ ಸಾಯಂಕಾಲ ಆಗಿತ್ತಲ್ಲ, ನಾನೆಲ್ಲ ಮಕ್ಕ ತೊಗೊಂಬಂದೇನಿ. ಬಾರ್ಲಿ ಇವಾಗ ಸ್ವಲ್ಪ ಗುಡಿಗಾರ ಹೋಗಿ ಬರೋಣ ಅಂತೇಳಿ ಗುಡಿಗೆ ಹೋಗಿ ಬಂದು ಮತ್ತೆ ಓದ್ಕೊಂತ ಕೂತ್ಕೊಂಡ್ರಾತ್.
ಸರಿ ತಗ ಹೋಗಿ ಬರೋಣ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ. ನಿಮ್ಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.